ಹಾಯ್ ಎಲ್ರಿಗೂ ನಮಸ್ಕಾರ. ಕೈಚೀಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೀಗ ನೋಡುತ್ತಿರುವ ಕೋಟೆ ಕುಮಟಾ ತಾಲೂಕಿನ ಮಿರ್ಜಾನ್ ಎಂಬ ಊರಿನಲ್ಲಿರುವಂಥ ಮಿರ್ಜಾನ್ ಕೋಟೆ. ಈ ಕೋಟೆಯನ್ನು ಕರಿಮೆಣಸಿನ ರಾಣಿ ಎಂದೇ ಪ್ರಸಿದ್ಧರಾಗಿದ್ದ ಗೇರುಸೊಪ್ಪೆಯ ರಾಣಿ ಚೆನ್ನಭೈರಾದೇವಿಯವರು 1601ರಿಂದ 1640 ನಡುವೆ ಕಟ್ಟಿಸಿದ್ದಳು ಎಂದು ನಂಬಲಾಗಿದೆ. ಈ ಕೋಟೆಯ ಇತಿಹಾಸದ ಬಗ್ಗೆ ಇನ್ನೊಂದು ಆವೃತ್ತಿ ಕೂಡ ಇದೆ. 1200ರಲ್ಲಿ ನವಾಯತ್ ಆಸ್ಪರ್ ಎಂಬುವವರು ಈ ಕೋಟೆಯನ್ನು ನಿರ್ಮಿಸಿದ್ದರು ಎಂದು ಎಬ್ಸ್ ಬಟೂತ್ ಪುಸ್ತಕದ ಪ್ರಕಾರ ಈ ಕೋಟೆ ನವಾಯತ್ ಸುಲ್ತಾನರದ್ದಾಗಿತ್ತು ಎನ್ನಲಾಗಿದೆ. ನಂತರ ವಿಜಯನಗರ ಸಾಮ್ರಾಜ್ಯದ ವ್ಯಾಪ್ತಿಗೆ ಬಂದ ನಂತರ 1608ರಲ್ಲಿ ನವೀಕರಿಸಲಾಗಿದೆ ಎಂದು ಭಾರತದ ಪುರಾತತ್ವ ಇಲಾಖೆಯ ಸಮೀಕ್ಷೆ ಹೇಳುತ್ತದೆ. 11.5 ಎಕರೆಗಳಷ್ಟು ವಿಸ್ತಾರವಾದ ಕೋಟೆಯು 4 ದ್ವಾರಗಳು, 1 ಮುಖ್ಯ ದ್ವಾರ, 1 ಗುಪ್ತದ್ವಾರ, 9 ಬಾವಿ, ಹಾಳು ಬಿದ್ದ ದೊಡ್ಡ ದರ್ಬಾರ್ ಹಾಲು, ವಿಸ್ತಾರವಾದ ಮಾರುಕಟ್ಟೆ ಈ ಕೋಟೆಯೊಳಗೆ ನೋಡಬಹುದು. ಈ ಕೋಟೆ ಕೆಂಪು ಕಲ್ಲು ಹಾಗೂ ಮಣ್ಣಿನಿಂದ ನಿರ್ಮಿಸಲಾಗಿದೆ. ಕೋಟೆಯ ಒಳಗೆ ಮಾರುಕಟ್ಟೆಯ ಎಡಭಾಗದಲ್ಲಿ ವಿಶಾಲವಾದ ಮರದ ಕೆಳಗೆ ಮಹಿಷಮರ್ದಿನಿ ದೇವಿ ಹಾಗೂ ದೇವಿಯ ಎದುರು ಸಿಂಹ, ಕೆಲವು ನಾಗದೇವರ ಕಲ್ಲುಗಳು, ಶಿಲ್ಪಾಕೃತಿಗಳು, ಶಾಸನಗಳನ್ನು ನೋಡಬಹುದಾಗಿದೆ. ಈ ಕೋಟೆಯೊಳಗಿರುವಂತಹ 9 ಬಾವಿಗಳಲ್ಲಿ 2 ದೊಡ್ಡದಾದ ಬಾವಿಗಳು. ಈ ಬಾವಿಗಳಿಗೆ ಹೋಗಲು ಸುರಂಗ ರೀತಿಯ ದಾರಿಗಳು ಹಾಗೂ ಮೆಟ್ಟಿಲುಗಳನ್ನು ಇಲ್ಲಿ ನಿರ್ಮಿಸಲಾಗಿದೆ. ನೀವಿಲ್ಲಿ ನೋಡುತ್ತಿರುವುದು ವಿಶಾಲವಾದ ಮಾರುಕಟ್ಟೆ. ರಾಣಿ ಚೆನ್ನಭೈರಾದೇವಿಯವರು ವ್ಯಾಪಾರಕ್ಕೋಸ್ಕರವೇ ನಿರ್ಮಿಸಿದ್ದಾರೆ ಎನ್ನಲಾಗಿರುವ ಈ ಕೋಟೆ ಅತಿ ಹೆಚ್ಚು ವ್ಯಾವಹಾರಿಕ ಮಾತುಕತೆಗಳಿಗೆ ಉಪಯುಕ್ತವಾಗಿತ್ತು ಎನ್ನಲಾಗಿದೆ. ನೀವಿಲ್ಲಿ ನೋಡುತ್ತಿರುವುದು ಹಾಳು ಬಿದ್ದ ದರ್ಬಾರ್ ಹಾಲ್, ರಾಣಿ ಕೂರುತ್ತಿದ್ದ ವೇದಿಕೆ ಹಾಗೂ ವ್ಯಾಪಾರಿಗಳು ಮತ್ತು ಅರಮನೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂರುತ್ತಿದ್ದ ಆಸನಗಳು. ನೀವಿಲ್ಲಿ ನೋಡುತ್ತಿರುವುದು ದರ್ಬಾರ್ ಹಾಲ್ ಎದುರು ಇರುವ ಗುಪ್ತ ಮಾರ್ಗ. ಇದು ಕೋಟೆಯ ಹೊರಗೆ ಹೋಗಲು ಹಾಗೂ ವೈರಿಗಳ ಆಕ್ರಮಣವನ್ನು ತಡೆಯಲು ಸಹಾಯವಾಗಿರಬಹುದು ಎನ್ನಬಹುದು. ಇಂಥ ಗುಪ್ತ ಮಾರ್ಗ 2 ಕಡೆಗಳಲ್ಲಿವೆ. ಈ ಒಂದು ಕೋಟೆಯನ್ನು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಬಹುಮನಿ ಸುಲ್ತಾನರು, ಮರಾಠರು, ಟಿಪ್ಪು ಸುಲ್ತಾನ, ಕೆಳದಿಯ ಅರಸರು ಹಾಗೂ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತು. ಇದು ಕುಮಟಾ ತಾಲೂಕಿನಲ್ಲಿರುವ ಮಿರ್ಜಾನ್ ಕೋಟೆಯ ವಿವರ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.